ಮರ ಬಿದ್ದು ಮನೆಯಲ್ಲಿ ಸಿಲುಕಿದ್ದ ಅಜ್ಜಿಯನ್ನ ರಕ್ಷಣಾ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ವಿಜಯನಗರದಲ್ಲಿ ಮರ ಬಿದ್ದು ನಿವಾಸಿಗಳಿಗೆ ದಿಗ್ಬಂಧನ ಎದುರಾಗ್ಬಿಟ್ಟಿದೆ. ಮನೆಯಿಂದ ಹೊರಬರಲಾಗದೆ ಪರದಾಡ್ತಾ ಇದ್ದಾರೆ ಜನ. ಅದರಲ್ಲಿ ಅಜ್ಜಿ ಇದ್ದಾರೆ. ಸ್ಥಳಕ್ಕೆ ಬಂದ ಬಿಬಿಎಂಪಿ ಸಿಬ್ಬಂದಿಯಿಂದ ಆ ಮರ ತೆರವು ಕಾರ್ಯ ಕೂಡ ಆಗ್ತಾ ಇದೆ. ಮನೆ ಗೇಟ್ಗೆ ಅಡ್ಡ ಬಿದ್ದಿದ್ದ ಮರ ಕಟ್ ಮಾಡಿದ್ದಾರೆ ಸಿಬ್ಬಂದಿ. ಮರದ ಕೊಂಬೆಗಳನ್ನ ತೆರವು ಮಾಡಿ ಅಜ್ಜಿಯ ರಕ್ಷಣೆಯನ್ನ ಅಲ್ಲಿ ಮಾಡಲಾಗ್ತಾ ಇದೆ. ಅಜ್ಜಿ ಮನೆ ಒಳಗಡೆನೆ ಇದ್ದಾರೆ. ಮಳೆ ಸಾಕಷ್ಟು ಆಗಿದೆ. ಪಾಪ ಆ ಅಜ್ಜಿಗೆ ಮೊಬೈಲ್ ಯೂಸ್ ಮಾಡೋಕ್ಕೂ ಬರಲ್ವಂತೆ. ಮನೆ ಮಂದಿ ಎಲ್ಲ ಹೊರಗಡೆ ಇದ್ದಾರೆ. ಅಯ್ಯೋ, ನಮ್ಮ ಮನೆ ಅಜ್ಜಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಅನ್ನುವಂತಹ ಆತಂಕ ಅವರಲ್ಲಿ. ಅಜ್ಜಿಯ ಪರಿಸ್ಥಿತಿ ಒಳಗೇನಾಗಿದೆಯೋ ಗೊತ್ತಿಲ್ಲ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ಬೆಂಗಳೂರಿನ ವಿಜಯನಗರದಲ್ಲಿ ಕಂಡು ಬರ್ತಾ ಇರುವಂತಹ ಚಿತ್ರಣ ಇದು. ಈ ನೆನ್ನೆ ಸುರಿದಿರುವಂತಹ ಒಂದೇ ಮಳೆಗೆ ನಗರದ 206ಕ್ಕೂ ಹೆಚ್ಚು ಮರಗಳು ಧರೆಗುರುಳಿದ್ದಾವೆ. ಅಂದ್ರೆ ಇಲ್ಲಿ ಮರ ಬಿದ್ದಿದೆ, ಬನ್ನಿ ತೆರವುಗೊಳಿಸಿ ಅಂತ ಜನ ಕಾಲ್ ಮಾಡಿದ್ರಲ್ಲ, ಆ ಕಂಪ್ಲೇಂಟ್ಸ್ಗಳನ್ನ ಆಧಾರದಲ್ಲಿಟ್ಟುಕೊಂಡ್ರೆ. ಬಟ್ ಅದನ್ನ ಹೊರತುಪಡಿಸಿ ಸಾಕಷ್ಟು ಮರಗಳು ಕೂಡ ಧರಾಶಾಹಿಯಾಗಿದೆ. ಆದ್ರೆ ಈಗ ವಿಜಯನಗರದಲ್ಲಿ ಆ ಅಜ್ಜಿಯ ರಕ್ಷಣಾ ಕಾರ್ಯಾಚರಣೆ ಆಗ್ತಾ ಇದೆ. ಸೊ ಅಲ್ಲಿ ಬಿದ್ದಿರುವಂತಹ ಮರವನ್ನ ತೆರವುಗೊಳಿಸೋ ಕಾರ್ಯ ಆಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸಬಹುದು. ರೆಸ್ಪಾನ್ಸೇ ಮಾಡಲ್ಲ. ನಮ್ಮಂತವ್ರು ವಯಸ್ಸಾದವ್ರು ಈ ತರ ಕಾಯಿಲೆ ಮಸಾಲೆ ಅವರು ಎಮರ್ಜೆನ್ಸಿ ಆಗಿ ಏನ್ ಮಾಡ್ಬೇಕು? ಎಲ್ಲ ನಾವು ಮಕ್ಕಳು ಎಲ್ಲರೂ ಗೌರ್ಮೆಂಟ್ ಏನ್ ಮಾಡುತ್ತೆ? ನಮ್ಗೆ ನೀರಿಗೆ ಸಹಾಯ ಮಾಡುತ್ತೆ ಅಂತಾರೆ. ಏನ್ ಸಹಾಯ ಮಾಡಿದೆ ಹಿರಿಯರಿಗೆ? ಒಂದ್ ಸ್ವಲ್ಪ ನಮ್ಮ ಸ್ವಲ್ಪ ಬೇಡ್ವಾ? ಎಲ್ಲರೂ ಬರ್ತಾರೆ, ನಾವು ಕಷ್ಟ ಪಡ್ತಿದ್ದೀವಿ, ಅವರು ಕಷ್ಟ ಪಡ್ತಾರೆ. ಮನುಷ್ಯ ಇಟ್ಕೊಂಡು ಹೋಗಿ ಬಂದು ಮಾಡೋದ್ ಬೇಡ್ವಾ? ಮನೆ ಬರ್ತೀನ ನಮ್ಮ ಕಷ್ಟ ಅಂದ್ರೆ ನಾವು ಮನೆ ಬಂದು ಕೇಳಿದ್ರೆ ನೀವು ಏನು ಮಾಡಲ್ಲ. ಎಷ್ಟು ಯಾಕೆ ಈ ತರ ಮಾಡ್ತಾರೆ ಜನ? ಒಬ್ರಿಗೊಬ್ರು ಸಹಾಯ ಮಾಡೋದು ಬೇಡ್ವಾ? ಹೋಗಿ ನಾವು ವಯಸ್ಸಾದವರು ಆಗಲ್ಲ, ಎದೊಳಕ್ಕಾಗಲ್ಲ, ಕುತ್ಕೊಳಕ್ಕಾಗಲ್ಲ. ಈ ಸಡನ್ ಆಗಿ ಮನೆಗೆ ಊಟಕ್ಕಾಗ್ಲಿ, ತಿಂಡಿಗಾಗ್ಲಿ, ಔಷಧ ಮೆಡಿಸಿನ್ ಆಗ್ಲಿ ಏನಕ್ಕೆ ಆಗ್ಲಿ ಪ್ರಾಬ್ಲಮ್ ಆಗಲ್ವಾ? ನಮ್ಗೆ ನಾವೇನು ಕೇಳಿಲ್ಲ, ನಾವೇನು ಕೇಳಿಲ್ಲ. ಸ್ವಲ್ಪ ಬಾಗಿಲು ಓಪನ್ ಮಾಡಿ ಮಾಡಿಲ್ಲ ಅಂದ್ರೆ ಓಪನ್ ಮಾಡಿದ್ರೆ ಸಾಕಾಗ್ತಿತ್ತು. ಮುಂದಿನ ಕೆಲಸ ಮಾಡಿದ್ರೆ ನಾವು ಬೇಡ, ನಮ್ಗೆ ಅಷ್ಟಕ್ಕೂ ಅವಕಾಶ ಮಾಡ್ಕೊಡಲ್ಲ. ನಾವು ಓಟ್ ಹಾಕ್ತೀವಿ, ಗೆಲ್ಲಿಸ್ತೀವಿ, ಎಲ್ಲ ಮಾಡ್ತೀವಿ. ಇವರು ಸಣ್ಣ ಮಾಡಲ್ಲ. ನಮ್ಮ ಕಷ್ಟ ಸುಖ ನೋಡ್ಬೇಕಲ್ವಾ ಇವರು? ಬನ್ನಿ ತುಂಬಾ ಗಾಬರಿ ಆಗ್ಬಿಟ್ಟಪ್ಪ. ಮಳೆಯಲ್ಲಿ ಇದ್ರಲ್ಲಿ ಈ ತರ ಬಿದ್ದೋಯ್ತಾರೆ. ನಮ್ಗೆ ಎಷ್ಟು ಜೀವ ಭಯ ಆಗ್ತದೆ ಗೊತ್ತಾ? ಎಲ್ಲ ಮುಗಿಸುತ್ತಾರೆ. ರೈಟ್. ಆ ಅಜ್ಜಿಯ ಆಕ್ರೋಶ ಸಹಜ. ಅಕ್ಕಪಕ್ಕ ಮನೆಯವರು ಕೂಡ ಹೆಲ್ಪ್ ಮಾಡಲಿಲ್ಲ. ಹೊರಗಡೆ ಎಷ್ಟು ಸಲ ಫೋನ್ ಮಾಡಿದ್ರು ಕೂಡ ಬಿಬಿಎಂಪಿ ಅವರು ಕ್ಯಾರೆ ಅಂತಿಲ್ಲ ಅನ್ನೋ ತಮ್ಮ ಪ್ರಶ್ನೆ, ತಮಗಾಗಿರುವಂತಹ ನೋವನ್ನ, ಆ ಭಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರ ಜೊತೆಗೆ ನಮ್ಮ ಪ್ರತಿನಿಧಿ ಪ್ರಗತಿ ಕೂಡ ಮಾತನಾಡಿಸಿದ್ರು. ಪ್ರಗತಿ ಲೈನ್ ಅಲ್ಲಿ ಇದ್ದಾರೆ, ಅವರಿಂದ ಅಪ್ಡೇಟ್ಸ್ ಪಡ್ಕೊಳ್ಳೋಣ.
ಪ್ರಗತಿ, ಎಷ್ಟೊತ್ತಿಗೆ ಮರ ಬಿದ್ದಿತ್ತಂತೆ? ಆ ಅಜ್ಜಿ ಏನೆಲ್ಲ ಕಷ್ಟ ಅನುಭವಿಸಿದ್ರು? ಸಭಾ ನಿನ್ನೆ ಸಂಜೆ 6 ಗಂಟೆಯ ಹೊತ್ತಿಗೆ ಈ ಒಂದು ಬೃಹತ್ ಮರ ಉರುಳಿ ಬೀಳುತ್ತೆ, ಅಂದ್ರೆ ಅಪಾಯಕಾರಿಯಾದಂತಹ ಮರ ಅದು ಬೀಳುತ್ತೆ ಅನ್ನುವಂತಹ ನಿರೀಕ್ಷೆ ಕೂಡ ಇತ್ತಂತೆ. ಆದ್ರೆ ನಿನ್ನೆ ಸಿಕ್ಕಾಪಟ್ಟೆ ಗಾಳಿ ಬೀಸಿದ ಎಫೆಕ್ಟು ಆ ಮರ ಸೀದಾ ಬಿದ್ದುಬಿಟ್ಟಿದೆ. ಬಿದ್ದಂಥದ್ದು ನೇರವಾಗಿ ಇವರ ಮನೆಯ ಮುಂಭಾಗದಲ್ಲೇ ಬಿದ್ದಿದೆ. ಅಂದ್ರೆ ಅಲ್ಲಿ 2 ಬೈಕ್ ಇತ್ತು, ಒಂದು ಕಾರ್ ಇತ್ತು, ಕಂಪ್ಲೀಟ್ ಕಾರ್ ಬೈಕ್ ಎಲ್ಲವೂ ಕೂಡ ಜಖಮ್ ಆಗಿ ಹೋಗಿತ್ತು. ಬೀಳುವಂತದ್ದು ಸಹಜ, ಅಂದ್ರೆ ಮಳೆ ಬಂದಂತಹ ಸಂದರ್ಭದಲ್ಲಿ ಇವರು ಅಪಾಯಕಾರಿ ಮರ ಅಂತೂ ಗುರುತಿಸೋದಿಲ್ಲ, ಹಾಗಾಗಿ ಅದು ಬಿದ್ದೇ ಬೀಳುತ್ತೆ. ಅಟ್ಲೀಸ್ಟ್ ಬಿದ್ದ ನಂತರದಲ್ಲಿ ಯಾವ ರೀತಿ ಸ್ಪಂದಿಸ್ತಾರೆ ಅನ್ನುವಂಥದ್ದು ಮ್ಯಾಟರ್ ಆಗುತ್ತೆ. ಇವರು ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನ ಸಂಪರ್ಕ ಮಾಡುವಂತಹ ಪ್ರಯತ್ನ ಮಾಡಿದ್ರೆ BBMP ಅವರು ಹೇಳ್ತಾರಂತೆ ಇದು ನಮಗ್ ಬರಲ್ಲ, ಫಾರೆಸ್ಟಿಗೆ ಬರುತ್ತೆ ಅಂತ. ನೀವಿಲ್ಲಿ ಗಮನಿಸಬೇಕು, ಫಾರೆಸ್ಟ್ ಅಂತ ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲ, BBMP ಅಲ್ಲೇ ಇರುವಂತಹ ಫಾರೆಸ್ಟ್ ವಿಂಗ್ ಅವ್ರಿಗೆ ಬರುತ್ತೆ ಅಂತ ಹೇಳ್ತಾರಂತೆ. ಇವರೆಲ್ಲ ಒಂದೇ ಇದ್ರಲ್ಲಿ ಇರೋದು ಅಂತ ಹೇಳಿದ್ಮೇಲೆ ಇವ್ರಿಗೆ ಅಟ್ಲೀಸ್ಟ್ ಒಂದು ಇನ್ಫಾರ್ಮ್ ಮಾಡೋದಕ್ಕೆ ಎಷ್ಟು ಹೊತ್ತಿನ ಕೆಲಸ. BBMP ಫಾರೆಸ್ಟ್ ಅವ್ರಿಗೆ ಫೋನ್ ಮಾಡಿದ್ರೆ ಅವರು ಇನ್ನೊಬ್ರು ಹೆಸರು ಹೇಳ್ತಾರೆ, ಬೆಸ್ಕಾಂ ಅವ್ರ ಹೆಸರು ಹೇಳ್ತಾರೆ. ಬೆಸ್ಕಾಂ ಅವರಿಗೆ ಫೋನ್ ಮಾಡಿ ಅಟ್ಲೀಸ್ಟ್ ವಿದ್ಯುತ್ ಅನ್ನ ತೆಗೀರಿ ಅಂತ ಹೇಳಿದ್ರೆ ಕೂಡ ಅವರು BBMP ಅವ್ರ ಸ್ಪಾಟಿಗೆ ಬರ್ಬೇಕು ಅಂತ ಹೇಳ್ತಾರೆ. ಇಲಾಖೆಯ ನಡುವಣ ಸಮನ್ವಯತೆ ಕೊರತೆ ಇಲ್ಲಿ ಜನಸಾಮಾನ್ಯರು ಪರದಾಟವನ್ನ ಅನುಭವಿಸಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಈ ಉಮಾದೇವಿ ಅನ್ನುವಂತಹ ಅಜ್ಜಿ ಮಾತಾಡಿದ್ದನ್ನ ನೀವು ಗಮನಿಸಿದ್ರಿ. ಆ ಅಜ್ಜಿಯ ಮೊಮ್ಮಗ ವಿಸ್ತೃತ್ ಅಂತ ಅವರು ನ್ಯೂಸ್ ಪೋಸ್ಟ್ ಅನ್ನ ಸಂಪರ್ಕ ಮಾಡುವಂತಹ ಕೆಲಸ ಮಾಡ್ತಾರೆ. ನಾವು ಸ್ಥಳಕ್ಕೆ ಬಂದು ಸತತವಾಗಿ ವರದಿ ಮಾಡಿದ ಬೆನ್ನಲ್ಲೇ ಅರ್ಧ ಗಂಟೆಯ ಬೆನ್ನಲ್ಲೇ ಏಡ್ಬಲಿ ನಮಗೊಂದು ಏನೋ ಭರವಸೆ ಕೊಡ್ತಾರೆ, ಇನ್ನು 10-15 ನಿಮಿಷದಲ್ಲಿ ನಾನು ಸ್ಪಾಟಿಗೆ ಸಿಬ್ಬಂದಿಯನ್ನ ಕರೆಸ್ತೀನಿ ಅಂತ. ಫರ್ಜಾನ್ ಅನ್ನುವಂತ ಏಡಬಲಿ, ವಿಜಯನಗರ ಸಬ್ ಡಿವಿಷನ್ ಏಡಬಲಿ ಅವರು ಸ್ಪಾಟಿಗೆ ಸಿಬ್ಬಂದಿಯನ್ನ ಕರೆಸ್ತಾರೆ. ಅವ್ರು ಬರೋವರೆಗೂ ಕೂಡ ಇಲ್ಲಿರುವಂತಹ ಜನರಿಗೆ ಭರವಸೆ ಇರಲಿಲ್ಲ. ಯಾಕಂದ್ರೆ ನಿನ್ನೆ ಸಂಜೆ 6 ಗಂಟೆಗೆ ಬಿದ್ದಿರುವಂತಹ ಮರ ಇವತ್ತು ಬೆಳಿಗ್ಗೆ 10 ಗಂಟೆವರೆಗೂ ನಾವು ಸತತವಾಗಿ ಟ್ರೈ ಮಾಡ್ತಾ ಇದ್ದೀವಿ, ಯಾರು ಕೂಡ ನಮ್ಗೆ ರೆಸ್ಪಾನ್ಸ್ ಮಾಡ್ತಿಲ್ಲ. ಇನ್ನು ನೀವು ಕಾಲ್ ಮಾಡಿದ್ರೆ ಬರುತ್ತಾ ಮೇಡಮ್ ಅಂತಾನೆ ಅವರು ನನ್ನ ಹತ್ರ ಮಾತಾಡ್ತಾ ಇದ್ದದ್ದು. ಆದ್ರೆ 10-15 ನಿಮಿಷದಲ್ಲೇ ನಮ್ಮ ವರದಿ ಪ್ರಸಾರ ಆಗಿ ಅರ್ಧ ಗಂಟೆ ಆದ್ಮೇಲೆ 10 ನಿಮಿಷ ಆಗಿ ನಾವು ಅವರಿಗೆ ಕಾಲ್ ಮಾಡಿದಾಗ ಸ್ಥಳಕ್ಕೆ ಸಿಬ್ಬಂದಿ ಬರ್ತಾರೆ, ಬಂದು ಮರ ತೆರವು ಮಾಡುವಂತಹ ಕೆಲಸ ಮಾಡ್ತಾರೆ. ಆಗ ಈಗಲೂ ಕೂಡ ಮನೆಯ ಒಳಗಡೆ ಕಂಪ್ಲೀಟ್ ಆಗಿ ಹೋಗೋದಕ್ಕಾಗಲ್ಲ, ಆದ್ರೆ ಒಂದು ಭಾಗದಿಂದ ನಾವು ಹೋಗ್ಬೋದು. ಇನ್ನ ಮರ ತೆರವು ಮಾಡುವಂತಹ ಕೆಲಸ ಆಗ್ತಾ ಇದೆ. ಒಳಗಡೆ ಬಂದು ಅಜ್ಜಿ ಹೇಗಿದ್ದಾರೆ, ಅಜ್ಜಿಯನ್ನ ಆರೋಗ್ಯ ಹೇಗಿದೆ ಅಂತ ಅವ್ರನ್ನ ಮಾತಾಡಿಸುವ ಪ್ರಯತ್ನ ಮಾಡಿದಾಗ ಅಜ್ಜಿ ಬಾಯಿ ತುಂಬಾ ಉಗಿತಾರೆ ಅಧಿಕಾರಿಗಳಿಗೆ ಮತ್ತೆ ಸಂಬಂಧಪಟ್ಟಂತಹ ಜನಪ್ರತಿನಿಧಿಗೆ. ಯಾಕಂದ್ರೆ ಎಲೆಕ್ಷನ್ ಅಲ್ಲಿ ವೋಟ್ ಕೇಳೋ ಟೈಮಲ್ಲಿ ನಮ್ಮ ಮನೆ ಬಾಗಿಲಿಗೆ ಬರ್ತೀರಾ, ನಾವು ನಿಮ್ಮನೆ ಬಾಗಿಲಿಗೆ ಬಂದು ನಮ್ಮ ಸಮಸ್ಯೆ ಹೇಳ್ಕೊಂಡ್ರು ನಮ್ಮ ಸಮಸ್ಯೆ ಕೇಳ್ತಿಲ್ವಲ್ಲ ನೀವು ಅಂತ ಪರಿಪರಿಯಾಗಿ ಬೈಕೋತಾರೆ. ಇನ್ನು ಅವರ ಆರೋಗ್ಯ ಸ್ಥಿತಿ ನೋಡೋದಾದ್ರೆ 73 ವರ್ಷದ ಉಮಾದೇವಿ ಅವರಿಗೆ BP ಇದೆ, ಶುಗರ್ ಇದೆ, ಸ್ವಲ್ಪ ಏನೋ ಅವರಿಗೆ ಆರೋಗ್ಯದಲ್ಲಿ ವ್ಯತ್ಯಯ ಇದೆ. ಇಫ್ ಇನ್ ಕೇಸ್ ಏನಾದ್ರು ಹೆಲ್ತ್ ಎಮರ್ಜೆನ್ಸಿ ಆಗಿದ್ರೆ ಆ ಸಂದರ್ಭದಲ್ಲಿ ಏನ್ ಮಾಡ್ಬೇಕಿತ್ತು? ಮನೆ ಒಳಗಡೆ ಹೋಗೋದಕ್ಕೆ ಜಾಗನೇ ಇಲ್ಲ, ಅವ್ರು ಹೆಂಗ್ ಬರೋದಕ್ಕೆ ಸಾಧ್ಯ? ಆ ಅಜ್ಜಿನೂ ಕೂಡ ಅದನ್ನೇ ಹೇಳ್ತಾರೆ, ನಮ್ಮ ಮೊಮ್ಮಕ್ಕಳು, ನನ್ನ ಸೊಸೆ, ನನ್ನ ಮಗ ಎಲ್ಲರೂ ಕೂಡ ಕಷ್ಟ ಪಡ್ತಾ ಇದ್ದಾರೆ, ನಾನೇನು ಮಾಡಕ್ ಆಗ್ತಾ ಇಲ್ವಲ್ಲ ಅಂತ ನನ್ಗೆ ಸಿಕ್ಕಾಪಟ್ಟೆ ಏನೋ ನನ್ನಿಂದ ಅವ್ರಿಗೆ ಪ್ರಾಬ್ಲಮ್ ಆಗ್ತಿದ್ಯಲ್ಲ ಅಂತ ಹೇಳ್ಬಿಟ್ಟು ನನಗೂ ಕೂಡ ಬೇಜಾರಾಯ್ತು. ಆದ್ರೆ ಏನ್ ಮಾಡೋದು, ಈ ತರ ಸಿಚುವೇಶನ್ ಇದೆ. ಅಟ್ಲೀಸ್ಟ್ ಮರ ಬೀಳುತ್ತೆ, ಬಿದ್ದಂತಹ ಮರವನ್ನ ತೆರವು ಮಾಡೋ ಕೆಲಸ ಆದ್ರೂ ಇವ್ರು ಮಾಡಬಹುದಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಜೊತೆಗೆ ಅಧಿಕಾರಿಗಳಿಗೆ ಅವರು ಅಸಹಾಯಕತೆಯಿಂದ ಬೈತಾ ಇರುವಂತದ್ದು. ಸಭಾ ರೈಟ್ ಪ್ರಗತಿ, ಧನ್ಯವಾದ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.